ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಯಾರಿ ಸ್ಟೋರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್. ನೆನ್ನೆ ತುಂಬ ಸ್ಟೋರ್ಗಳಿಗೆ ಓಡಾಡಿದ ಮೇಲೆ ಕೊನೆಗೆ ನನಗೆ ಮೈಸೂರಿನ KR ಸರ್ಕಲ್ನಲ್ಲಿ ಇರುವಂಥ KSIC ಔಟ್ಲೆಟ್ಟಿಂದ 2 ಸೀರೆಗಳನ್ನ ಪರ್ಚೇಸ್ ಮಾಡಿದ್ದೀನಿ. KSIC ಮೈಸೂರು ಸಿಲ್ಕ್ ಸೀರೆಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ತುಂಬ ದಿನದಿಂದ ನನಗೆ ಮ್ಯಾಂಗೋ ಬಾರ್ಡರ್ದೊಂದು ಸ್ಯಾರಿ ತೊಗೋಬೇಕು ಅಂತ ಆಸೆ ಇತ್ತು. ಬಟ್ ನನಗೆ ಎಷ್ಟು ಸಲ ಹೋದರೂ ನನಗೆ ಬೇಕಾಗಿರೋ ಥರ ಕಲರು ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆ ಥರ ಯಾವುದೂ ಸಿಕ್ಕಿರಲಿಲ್ಲ. ಹಾಗಾಗಿ ಸುಮ್ಮನಾಗಿದೆ. ಬಟ್ ನೆನ್ನೆ ಹೋದಾಗ ನೋಡಿದ ತಕ್ಷಣ ಫಸ್ಟ್ ಸ್ಯಾರಿನೇ ಇದು ನೋಡಿದ್ದು. ನಾನು ಅದನ್ನು ಎತ್ತಿಟ್ಕೊಂಡ್ಬಿಟ್ಟೆ. ಆ ಥರ ನನಗೆ ನೋಡಿದ ತಕ್ಷಣ ಐ ಕ್ಯಾಚಿ ಥರ ಇತ್ತು, ತುಂಬ ಇಷ್ಟ ಆಯಿತು. ಮ್ಯಾಂಗೋ ಬಾರ್ಡರ್ ಅನ್ನೋದು ಮೈಸೂರು ಸಿಲ್ಕಲ್ಲಿ ತುಂಬ ಟ್ರೆಡಿಷ್ನಲ್ಲು, ತುಂಬಾ ಒಂದು ಲುಕ್ಕು, ಆ ಮೈಸೂರು ಸಿಲ್ಕಿಗೆ ಲುಕ್ಕು ಕೊಡೋವಂಥ ಬಾರ್ಡರೇ ಮ್ಯಾಂಗೋ ಬಾರ್ಡರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದನ್ನು ನೋಡ್ಬೋದು ನೀವು, ಕೆಳಗಡೆ ಮಾತ್ರ ಮ್ಯಾಂಗೋ ಬಾರ್ಡರ್ ಇದೆ, ಮೇಲ್ಗಡೆ ಈ ಥರ ಸಿಂಪಲ್ ಬಾರ್ಡರ್ ಇದೆ. ತುಂಬಾ ಚೆನ್ನಾಗಿರುತ್ತೆ. ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಇದೆ ಕಲರು. ಇದು ಒಂಥರ ನಮಗೆ ಎಕ್ಸಾಕ್ಟ್ಲಿ ಸ್ಕೈ ಬ್ಲೂನೂ ಅಲ್ಲ, ಎಕ್ಸಾಕ್ಟ್ಲಿ ಸೀ ಗ್ರೀನೂ ಅಲ್ಲ, ಎರಡರದ್ದು ಮಿಡ್ಲ್ ಒಂದು ಶೇಡ್ ಏನು ಬರುತ್ತೆ ಆ ಥರದ್ದಿದೆ. ಅದು ಸ್ವಲ್ಪ ಫೋಕಸಲ್ಲಿ ನಿಮಗೆ ಕಂಪ್ಲೀಟಾಗಿ ಸ್ಕೈ ಬ್ಲೂ ಥರ ಕಾಣಿಸ್ತಿದೆ. ನೋಡ್ತಾ ಇದ್ದೀರಾ ಬಾರ್ಡರು, ಆ KSIC ಆ ಲುಕ್ ಇರೋದೇ ಈ ಬಾರ್ಡರಲ್ಲಿ. ಸೊ ಆ ಶೈನ್ ಎಲ್ಲ ನೋಡಿ ಹಿಂಗಿದೆ. ಮತ್ತು ಈ ಥರ ಟ್ಯಾಗ್ ಇರುತ್ತಲ್ವ, ಆ ಟ್ಯಾಗಲ್ಲಿ ನಿಮಗೆ ಆರ್ಟಿಕಲ್ ನಂಬರು ಮತ್ತು ಸೀರಿಯಲ್ ನಂಬರ್ ಅಂತ ಇರುತ್ತೆ. ಸುಮಾರು ಜನ ಹೇಳ್ತಾರೆ ನೀವು ಈ ಸೀರಿಯಲ್ ನಂಬರ್ನ ನೋಡ್ಕೊಂಡು ಹೋಗಿ ಹೇಳಿದ್ರೆ ಇದೇ ಥರ ಸ್ಯಾರಿನ ಅಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ. ಇಲ್ಲ, ಬಟ್ ನವೆಡೇಸ್ ಅವರು ಸೀರಿಯಲ್ ನಂಬರ್ನ ಹೇಳಿದ್ರೆ ಅವರು ಸ್ಯಾರಿ ಹುಡ್ಕೋದು ಕಷ್ಟ ಅಂತ ಹೇಳ್ತಾರೆ. ನೀವೇನು ಮಾಡಬೇಕು ಅಂದರೆ ಆರ್ಟಿಕಲ್ ನಂಬರ್ನ ನೋಟ್ ಮಾಡ್ಕೊಂಡು ಅವ್ರಿಗೆ ಹೇಳಿದ್ರೆ ಅವರು ಅದೇ ಥರ ಸ್ಯಾರಿನ ಸ್ಟಾಕಲ್ಲಿದ್ದರೆ ನಿಮಗೆ ಹೇಳ್ತಾರೆ, ಇನ್ ಕೇಸ್ ಇದೆ ಅಂದರೆ. ನೋಡ್ತಾ ಇರ್ಬೋದು ನೀವು, ಸೀರಿಯಲ್ ನಂಬರ್ ಎಲ್ಲ ಈ ಥರ ಸ್ಯಾರಿಲಿ ಇದಾಗಿರುತ್ತೆ, ಎಂಬ್ರಾಯ್ಡರ್ ಆಗಿರುತ್ತೆ. ಇದೇ ಒಂದು ಮೇಜರ್ ಐಡೆಂಟಿಫಿಕೇಷನು KSIC ಸಿಲ್ಕ್ಗಳಿಗೆ. KSIC ಮತ್ತು ನಾರ್ಮಲ್ ಇಮಿಟೇಷನ್ ಮೈಸೂರು ಸಿಲ್ಕಿಗೆ ಡಿಫ್ರೆನ್ಸ್ ಇರೋದೇ ಇದು. ಈ ಥರ ಎಂಬ್ರಾಯ್ಡರ್ ಆಗಿರುತ್ತೆ KSIC ಅಂತ, ಮತ್ತು ಅದರದ್ದು ಸೀರಿಯಲ್ ನಂಬರ್ ಪ್ಲಸ್ ಒಂದು ಹೋಲೋಗ್ರಾಮ್ ಇರುತ್ತೆ. ಇವಾಗ ಬಾರ್ಕೋಡ್ ಸ್ಟಿಕ್ಕರ್ ಕೂಡ ಇರುತ್ತೆ. ಆ ಸ್ಟಿಕ್ಕರ್ ನೀವು ಆ ಕೋಡನ್ನ ಎಂಟ್ರಿ ಮಾಡಿದ್ರೆ ವೆಬ್ಸೈಟಲ್ಲಿ ಆ ಪ್ರಾಡಕ್ಟ್ದು ಡೀಟೇಲ್ಸ್ ನೀವು ಆರಾಮಾಗಿ ತೊಗೋಬೋದು. ಪ್ಲಸ್ ಮೈಸೂರು ಸಿಲ್ಕ್ 100% ಪ್ಯೂರ್ ಸಿಲ್ಕ್ ಅಂತ ಪ್ರಿಂಟ್ ಕೂಡ ಆಗಿರುತ್ತೆ. ಇದು ಒಂದು ಅಥೆಂಟಿಕೇಷನ್ ಕೋಡ್ ಅಂತ. ಸೊ ನೀವು KSIC ಔಟ್ಲೆಟ್ಸಿಂದ ನೀವು ತೊಗೋತಾ ಇದ್ದೀರಾ ಅಂದರೆ ಖಂಡಿತ ಈ ಮಾರ್ಕ್ಗಳು ನಿಮಗೆ ಇದ್ದೇ ಇರುತ್ತೆ. ಆಮೇಲೆ ನೀವು ನೋಡ್ತಿರ್ಬೋದು ಇಲ್ಲಿ ಒಂದಷ್ಟು ಎಕ್ಸ್ಟ್ರಾ ಎಳೆಗಳಿದೆ. ಸುಮಾರು ಜನ ನಾವೇನು ಮಾಡ್ತೀವಿ, ಇದನ್ನು ಈ ಕಡೆ ಕಟ್ ಮಾಡಿಸ್ಬಿಟ್ಟು ಜಿಗ್ಜಾಗ್ ಮಾಡಿಸ್ತೀವಿ, ಆವಾಗ ಅದು ಐಡೆಂಟಿಫಿಕೇಷನ್ ಕೋಡ್ ಹೊರಟೋಗುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ, ಯಾಕೆಂದರೆ ಮೈಸೂರು ಸಿಲ್ಕ್ ಸೀರೆ ಅಲ್ವಾ, ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂದರೆ 1 ಇಂಚ್ ಸೀರೆನೂ ವೇಸ್ಟ್ ಮಾಡೋ ಹಾಗಿಲ್ಲ. ಬಿಕಾಸ್ 1 ಇಂಚೂ ಅದು ತುಂಬಾ ಬೆಲೆ ಬಾಳುತ್ತೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ನಾನೇನು ಮಾಡ್ತೀನಿ, ಎಡ್ಜಿಗೆ ನಾನು ಕಟ್ ಮಾಡಿಸ್ಬಿಟ್ಟು ಜಿಗ್ಜಾಗ್ ಮಾಡ್ತೀನಿ. ಯೂಶ್ವಲಿ ಜಿಗ್ಜಾಗು ಫಾಲ್ಸ್ ಎಲ್ಲ ನಾನೇ ಹಾಕ್ಕೊಳ್ಳೋದು. ನೋಡಿ, ಸ್ಯಾರಿ ಓಪನ್ ಮಾಡಿದ್ರೆ ಈ ಥರ ಪಲ್ಲು ಇರುತ್ತೆ. ಎಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೂ ಪಲ್ಲು ಇದೇ ಥರ ಇರುತ್ತೆ. ಇದಕ್ಕೆ ಕಡ್ಡಿ ಪಲ್ಲು ಅಂತ ಹೇಳ್ತಾರೆ. ಎಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೂ ಇದೇ ಥರ ಪಲ್ಲು ಇರುತ್ತೆ. ಒಂಚೂರ ಲೈನ್ಸ್ ಏನಿದೆ ಥಿಕ್ನೆಸ್ಸಲ್ಲಿ ನಿಮಗೆ ಇದು ಡಿಫರ್ ಆಗುತ್ತೆ ಅಷ್ಟೇ. ಯಾರೆಲ್ಲ ಇದೇ ಥರದ ಸ್ಯಾರಿನ ಪರ್ಚೇಸ್ ಮಾಡಬೇಕು ಅಂತೀರಾ, ಡಿಸ್ಪ್ಲೇ ಮಾಡಿರೋ ಬಿಲ್ಲಲ್ಲಿ ಸೀರಿಯಲ್ ನಂಬರ್ 1ಅಲ್ಲಿರೋ ಆರ್ಟಿಕಲ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಸೊ ಆರ್ಟಿಕಲ್ ನಂಬರ್ ಹೇಳಿದ್ರೆ ನಿಮ್ಗೆ ಅದೇ ಥರದ ಸ್ಯಾರಿ ಸಿಗುತ್ತೆ. ಮತ್ತು ಈ ಸ್ಯಾರಿಗೆ ನಾನು ಯಾವ ಥರ ಬ್ಲೌಸ್ ಮ್ಯಾಚ್ ಮಾಡಿದೆ ಮತ್ತು ಏನು ಥರ ಕುಚ್ಚು ಹಾಕಿಸ್ದೆ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.